ಆಬ್ವಿಯಸ್ಲಿ ಆರ್ ಸಿ ಬಿ ಗೆಲ್ಲಿ ಅಂತ ನಮ್ಮದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಕೆ ಎಲ್ ರಾಹುಲ್ ಅವರು ನಮ್ಮ ಕರ್ನಾಟಕ ಪ್ಲೇಯರು, ಅವ್ರ ಮೇಲೆ ಸ್ವಲ್ಪ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಡೆಲ್ಲಿ ಈಗ ಸದ್ಯಕ್ಕೆ ಟೇಬಲ್ ಟಾಪಲ್ಲಿದ್ದಾರೆ, 3-3 ಗೆದ್ದಿದ್ದಾರೆ. ಆರ್ ಸಿ ಬಿ ಅವರು 4-3 ಗೆದ್ದಿದ್ದಾರೆ. ಈಗ ಎಸ್ಪೆಷಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ಆರ್ ಸಿ ಬಿ ಅವರು. ಮೋಸ್ಟ್ಲಿ ಡೆಲ್ಲಿ ಟೀಮಲ್ಲಿ ನಾಳೆ ಗೆಲ್ತಾರೆ ಅನ್ನೋ ಭರವಸೆ ತುಂಬ ಇದೆ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಮತ್ತು ನಮ್ಮ ಕ್ಯಾಪ್ಟನ್ ಅವರು ತುಂಬ ಫಾರ್ಮಲ್ಲಿದ್ದಾರೆ. ಬೌಲಿಂಗ್ ಡಿಪಾರ್ಟ್ಮೆಂಟು ಸೂಪರ್ ಆಗಿದೆ. ಆಲ್ ದ ಬೆಸ್ಟ್ ಹೇಳ್ತೀವಿ, ಆರ್ ಸಿ ಬಿ ಗೆದ್ದೇ ಗಿರಲಿ ಅಂತ. ಈಗ ಆಲ್ಮೋಸ್ಟ್ ಎಲ್ಲ ಅವೇ ಮ್ಯಾಚಸ್ ಎಲ್ಲ ಗೆದ್ದಿದ್ದಾರೆ. ಹೋಮ್ ಮ್ಯಾಚಸ್ ಒಂದು ಸೋತಿರೋ ಜಿಟಿ ವಿರುದ್ಧ, ನಾಳೆ ಕೂಡ ಸೆಕೆಂಡ್ ಹೋಮ್ ಮ್ಯಾಚು. ಹೆಂಗೆ ಎಕ್ಸ್ಪೆಕ್ಟ್ ಮಾಡಿ? ಏನಿಲ್ಲ, ಈಗ ಲಾಸ್ಟ್ ಮ್ಯಾಚ್ ಗೆದ್ದಿರೋದ್ರಿಂದ ಒಳ್ಳೆ ಫಾರ್ಮಲ್ಲಿ ಇರ್ತಾರೆ. ಸೊ ನಾಳೆನೂ ಗೆಲ್ಲೋ ಚಾನ್ಸಸ್ ತುಂಬ ಇರುತ್ತೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಸೂಪರ್ ಆಗಿದೆ. ಏಜಲ್ ವುಡ್ ಚೆನ್ನಾಗಿ ಆಗ್ತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ. ಕೃಣಾಲ್ ಪಾಂಡ್ಯ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸಿದ್ರು, ಸ್ವಲ್ಪ ವಿಕೆಟ್ಸ್ಗಳು ಎತ್ತುತ್ತಾ ಇದ್ದಾರೆ. ಅದರ ಬಿಟ್ಟರೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಡೆಲ್ಲಿ ಟೀಮ್ ಕೂಡ ಚೆನ್ನಾಗಿದೆ. ಬಟ್ ಹೋಮ್ ಟೀಮ್ ಆಗಿರೋದ್ರಿಂದ, ನಮ್ಮ ಆರ್ ಸಿ ಬಿ ಫೇವ್ರೇಟ್ ಟೀಮ್ ಆಗಿರೋದ್ರಿಂದ ಗೆಲ್ಲೋ ಚಾನ್ಸಸ್ ತುಂಬ ಇರುತ್ತೆ. ನಾಳೆ ರಾಹುಲ್ ಚೆನ್ನಾಗಿ ಆಡ್ತಾರೆ. ನಾಳೆ ಕೆ ಎಲ್ ರಾಹುಲ್ ಚೆನ್ನಾಗಿ ಆಡೋ ಚಾನ್ಸಸ್ ತುಂಬ ಇರುತ್ತೆ. ಏನಕ್ಕೆ ಅಂದರೆ ಹೋಮ್ ಗ್ರೌಂಡ್ ಅವ್ರದ್ದು. ಅವ್ರು ತುಂಬ ಮ್ಯಾಚಸ್, ತುಂಬ ಪ್ರಾಕ್ಟೀಸ್ ಎಲ್ಲ ಅಲ್ಲೇ ಮಾಡಿರೋದವರು. ಸೊ ಹಂಗಾಗಿ ಗೆಲ್ಲೋ ಚಾನ್ಸಸ್ ತುಂಬ ಇರುತ್ತೆ.